ಹಲೋ ಎವ್ರಿವನ್, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಸೊ ಅದರ ಒಂದು ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಬನ್ನಿ ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಲೆಸನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಡಿಸ್ಕಷನನ್ನು ಮಾಡಿದಾಗಿದೆ. ಪ್ರಶ್ನೋತ್ತರಗಳನ್ನು ಕುರಿತಾಗಿ 1 ವಾಕ್ಯದ ಪ್ರಶ್ನೆಗಳು ಮತ್ತು 2 ವಾಕ್ಯದ ಪ್ರಶ್ನೆಗಳು, ಹಾಗೆ 3-4 ವಾಕ್ಯಗಳಿಗೂ ನಿಮಗೆ ಡಿಸ್ಕ್ರಿಪ್ಟಿವ್ ಬರೆಯಲಿಕ್ಕೂ ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿಯಾಗಿದೆ. ಯಾರು ನೋಡಿಲ್ಲ ಅವುಗಳನ್ನು ನೋಡಿಕೊಂಡು ಈ ಒಂದು ಪಾರ್ಟ್ 3 ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು 2ನೇ ಲೆಸನ್ ಯಾವುದು, ಸೆಕೆಂಡ್ ಲೆಸನು ಶಿಲಾಯುಗ ಮತ್ತು ಲೋಹಯುಗವನ್ನು ಕುರಿತಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಶಿಲಾಯುಗ ಮತ್ತು ಲೋಹಯುಗ ಕುರಿತಾಗಿ 1 ವಾಕ್ಯದ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸೋಣ. 1ನೇ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವ ಬಳಸಿದಂತಹ ಕಲ್ಲಿನ ಪ್ರಕಾರದ ಹೆಸರೇನು? ಹಳೆಯ ಶಿಲಾಯುಗದ ಮಾನವ ಯಾವ ಒಂದು ಕಲ್ಲನ್ನು ಬಳಸಿದ, ಅದರ ಒಂದು ಹೆಸರೇನಿತ್ತು ಅಂತಂದರೆ ಕ್ವಾರ್ಟ್ಜೈಟ್ ಕಲ್. ಈ ಒಂದು ಕ್ವಾರ್ಟ್ಜೈಟ್ ಕಲ್ಲನ್ನು ಹಳೆಯ ಶಿಲಾಯುಗದ ಮಾನವ ಬಳಸಿದನು. ಸೆಕೆಂಡ್ ಒನ್, ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು? ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು? ಕರ್ನಾಟಕದ ಲಿಂಗನಸೂರು. ಹಳೆಯ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮೊಟ್ಟ ಮೊದಲ ತಾಣ. ಥರ್ಡ್ ಒನ್, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಇದು ಇಂಪಾರ್ಟೆಂಟ್ ಕ್ವಶನ್. ಉತ್ತರ ಭಾರತದಲ್ಲಿ ಯಾವುದು ಮತ್ತು ದಕ್ಷಿಣ ಭಾರತದಲ್ಲಿ ಯಾವುದು ಅಂತೇಳಿ ಇಂಪಾರ್ಟೆಂಟ್ ಕ್ವಶನ್, ನೀವು ಗಮನಿಸಿ. ತಾಮ್ರ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹವಾಗಿದೆ. ನೆಕ್ಸ್ಟ್ 4th ಒನ್ ಕ್ವಶನ್ಸು ಗಮನಿಸಿ. 4ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಕಬ್ಬಿಣ ದಕ್ಷಿಣ ಭಾರತದಲ್ಲಿ ಮಾನವನು ಮೊದಲು ಬಳಸಿದಂತಹ ಲೋಹವಾಗಿದೆ. ನೆಕ್ಸ್ಟ್ 2 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು, ಇವುಗಳು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ, ಗಮನಿಸ್ತಾ ಹೋಗಿ. ಪ್ಯಾಲಿಯೋಲಿಥಿಕ್ ಎಂಬ ಪದದ ಅರ್ಥವೇನು? ಇಲ್ಲಿ ನಿಮಗೆ ಪ್ಯಾಲಿಯೋಲಿಥಿಕ್ ಎಂಬ ಪದ ಯಾವ ಒಂದು ಭಾಷೆಯಿಂದ ಬಂದಿದೆ ಅಂಥೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ, ಗಮನಿಸಿ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ, ಈ ಪದಗಳಿಂದ ಹುಟ್ಟಿದೆ, ಅಂದರೆ ಹಳೆಯ ಶಿಲಾಯುಗ ಎಂದರ್ಥ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು, ಇವು ಹಳೆಯ ಶಿಲಾಯುಗದ ಪ್ರಮುಖ ತಾಣಗಳಾಗಿವೆ. ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು. ನೆಕ್ಸ್ಟ್ ಮಧ್ಯಶಿಲಾಯುಗದ 3rd ಒನ್ ಕ್ವಶನು, ಮಧ್ಯಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಯಾವುದು? ರಾಜಸ್ಥಾನದ ಅಜ್ಮೀರ್, ಹಾಗೆ
ಕರ್ನಾಟಕದ ಸಂಗನಕಲ್ಲು, ಬ್ರಹ್ಮಗಿರಿ ಇವುಗಳು ಮಧ್ಯಶಿಲಾಯುಗದ 2 ಪ್ರಮುಖ ತಾಣಗಳಾಗಿವೆ. ಯಾವ್ಯಾವುದು? ರಾಜಸ್ಥಾನದ ಅಜ್ಮೀರ್ ಮತ್ತು ಕರ್ನಾಟಕದ ಸಂಗನಕಲ್ಲು ಮತ್ತು ಬ್ರಹ್ಮಗಿರಿ. ನೆಕ್ಸ್ಟ್ 4th ಒನ್ ಕ್ವಶನ್, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಎಂಬ ಪದವು ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಅಲ್ವಾ? ಲಿಥಿಕ್ ಎಂದರೆ ಶಿಲೆ. ಇವೆರಡು ಪದಗಳು ಗ್ರೀಕ್ ಭಾಷೆಯಿಂದ ಬಂದಂಥ ಪದಗಳಾಗಿದೆ. ನಿಯೋಲಿಥಿಕ್ ಎಂದರೆ ಹೊಸ ಶಿಲೆ ಎಂದರ್ಥ. ನೆಕ್ಸ್ಟ್ 5th ಒನ್ ಕ್ವಶನ್, ಹೊಸ ಶಿಲಾಯುಗ ಅಥವಾ ನವಶಿಲಾಯುಗದ 2 ತಾಣಗಳನ್ನು ತಿಳಿಸಿ. ಯಾವ್ಯಾವುದು? ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಂ. ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಂ. ಇದಿಷ್ಟು ಒಂದು ವಾಕ್ಯ ಮತ್ತು 2 ವಾಕ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಪಟ್ಟಿದ್ದಾಯಿತು. ಇದರಲ್ಲೇನು ಲಾಂಗ್ ಕ್ವಶನ್ ಕೊಟ್ಟಿಲ್ಲ ಇಲ್ಲಿ ಸೆಕೆಂಡ್ PUC ಒಳಗಡೆ. ಸೊ ನೆಕ್ಸ್ಟು 3rd ಲೆಸನನ್ನು ಗಮನಿಸ್ತಾ ಹೋಗೋಣ. 3rd ಲೆಸನ್ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ 1 ವಾಕ್ಯ ಮತ್ತು 2 ವಾಕ್ಯದ ಪ್ರಶ್ನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಯಾವಾಗ ಸ್ಥಾಪನೆ ಮಾಡಲಾಯಿತು? ಭಾರತೀಯ ಪುರಾತತ್ವ ಇಲಾಖೆಯನ್ನು ಕ್ರಿಸ್ತ ಶಕ 1904ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ 2nd ಒನ್ ಕ್ವಶನ್, ಮಹೇಂಜೋದಾರೋ ಪದದ ಅರ್ಥವೇನು? ಇದು ಇಂಪಾರ್ಟೆಂಟ್ ಕ್ವಶನು, ಇದು ರಿಪೀಟೆಡ್ ಕ್ವಶನ್ ಕೂಡ ಹೌದು. ಮಹೇಂಜೋದಾರೋ ಎಂಬ ಪದದ ಅರ್ಥ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಎಂದರ್ಥ. ನೆಕ್ಸ್ಟ್ 3rd ಒನ್ ಕ್ವಶನು, ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡುಬರುತ್ತದೆ? ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡುಬರುತ್ತೆ? ಮಹೇಂಜೋದಾರೋದಲ್ಲಿ ಕಂಡುಬರುತ್ತದೆ. 4th ಒನ್, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಇದು ಇಂಪಾರ್ಟೆಂಟ್ ಕ್ವಶನು. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ, ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ನೆಕ್ಸ್ಟ್, ಸಿಂಧೂ ಜನರು ಪೂಜೆ ಮಾಡ್ತಿದ್ದಂತಹ ಪ್ರಧಾನ ದೇವತೆ ಯಾರು? ಯಾವ ದೇವತೆಯನ್ನು ಅವರು ಪೂಜೆ ಮಾಡ್ತಾಯಿದ್ರು? ಮಾತೃದೇವತೆ ಅಲ್ವಾ? ಸಿಂಧೂ ದೇವರ ಪ್ರಧಾನ ದೇವತೆ ಮಾತೃ ದೇವತೆ. ಸೊ ಇದಿಷ್ಟು 1 ಮಾರ್ಕ್ ಕ್ವಶನ್ ಆಯಿತು. ನೆಕ್ಸ್ಟ್ 2 ಮಾರ್ಕ್ ಕ್ವಶನನ್ನು ಗಮನಿಸ್ತಾ ಹೋಗೋಣ. 2 ವಾಕ್ಯದ ಅಥವಾ 2 ಪದದ ಪ್ರಶ್ನೋತ್ತರಗಳು. ಫಸ್ಟ್ ಒನ್ ಕ್ವಶನ್ ನೋಡಿ, ಹರಪ್ಪ ಮತ್ತು ಮಹೇಂಜೋದಾರೋ ಈ ಸ್ಥಳಗಳನ್ನು ಕಂಡುಹಿಡಿದವರು ಯಾರು? ದಯಾರಾಮ್ ಸಹನಿ ಹರಪ್ಪ ನಗರವನ್ನು, R.D. ಬ್ಯಾನರ್ಜಿ ಮಹೇಂಜೋದಾರೋ ನಗರವನ್ನು ಕಂಡುಹಿಡಿದರು. 1921-22ರಲ್ಲಿ ಈ ಒಂದು ನಗರಗಳನ್ನು ಪತ್ತೆ ಹಚ್ಚಲಾಯಿತು. ನೆಕ್ಸ್ಟ್, ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ. ಇದು ಈಸಿಯೆಸ್ಟ್ ಕ್ವಶನ್ನು. ಯಾವ ನಗರಗಳು? ಹರಪ್ಪ ಮತ್ತು ಮಹೇಂಜೋದಾರೋ ಅಂತೇಳಿ ಈಸಿಯಾಗಿ ಉತ್ತರಿಸ್ಬೋದು. ನೆಕ್ಸ್ಟ್, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ಯಾವ ರೀತಿ ಶವವನ್ನು ಉಳ್ತಾಯಿದ್ರೋ ಅಥವಾ ಸುಡ್ತಾಯಿದ್ರೋ, ಯಾವ ರೀತಿ ಇತ್ತು ಅವರ ಒಂದು ಪದ್ಧತಿಗಳು ಅಂತಂದರೆ, ಶವ ಸಂಸ್ಕಾರ ಪದ್ಧತಿಯಲ್ಲಿ 2 ವಿಧಗಳನ್ನು ಗಮನಿಸ್ತೀವಿ. 1 ಉಳುವುದು, 2 ದಹನ ಮಾಡುವುದು ಅಥವಾ ಸುಡುವುದು. 2 ರೀತಿಯ ಪದ್ಧತಿಗಳು ಈಗಲೂ ಸಹ ಪ್ರಸ್ತುತದಲ್ಲೂ ಕೂಡ ಯಾವ ರೀತಿ ನಾವು ಶವ ಸಂಸ್ಕಾರ ಮಾಡ್ತೀವಿ ಅಲ್ವಾ, ಅದೇ ರೀತಿ ಹಿಂದೆನೂ ಕೂಡ ಆಲ್ರೆಡಿ ಸಿಂಧೂ ಜನರು ಕೂಡ ಶವ ಸಂಸ್ಕಾರ ಪದ್ಧತಿಯನ್ನು ಅನುಸರಿಸ್ತಿದ್ರು ಅನ್ನೋದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ 4th ಒನ್ ಕ್ವಶನ್, ಸಿಂಧೂ ಜನರ ಯಾವುದಾದ್ರೂ 2 ಆಮದುಗಳನ್ನು
ತಿಳಿಸಿ. ಅಂದರೆ ಸಿಂಧೂ ಜನರು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಯಾವುದಾದ್ರೂ ವಸ್ತುಗಳು ಅಂದರೆ ತಾಮ್ರ, ತವರ, ಅಮೂಲ್ಯ ಹರಳುಗಳು, ಇವುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದರು. ಹಾಗಾದರೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಸಿಂಧೂ ಜನರ ಯಾವುದಾದ್ರೂ 2 ರಫ್ತುಗಳನ್ನು ತಿಳಿಸಿ. ಅಂದರೆ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಂತಹ ವಸ್ತುಗಳು ಯಾವ್ಯಾವುದು ಅಂತಂದರೆ ದಂತ, ಚಿನ್ನ, ಮುತ್ತುಗಳು. ನೆಕ್ಸ್ಟ್ 6th ಒಂದು ಕ್ವಶನ್ ನೋಡಿ, ಸಿಂಧೂ ಜನರ ಅಥವಾ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ಹಾಗಾದರೆ ಸಿಂಧೂ ನಾಗರಿಕತೆ ಯಾಕೆ ಅಂತ್ಯ ಆಯಿತು ಅನ್ನೋದಕ್ಕೆ ರೀಸನ್ ಏನು? ಪ್ರವಾಹದಿಂದ ಈ ಒಂದು ನಾಗರಿಕತೆ ಅಂತ್ಯವನ್ನು ಕಂಡಿರ್ಬೋದು, ಅಥವಾ ಭೂಕಂಪದಿಂದ, ಅಥವಾ ಆರ್ಯನ್ನರ ದಾಳಿಯಿಂದ, ವಿದೇಶಿಯರ ದಾಳಿಯಿಂದನೂ ಕೂಡ ಏನಾಗಿರ್ಬೋದು, ಈ ಒಂದು ನಾಗರಿಕತೆ ಅಂತ್ಯವನ್ನು ಕಂಡಿರ್ಬೋದು ಅಂತೇಳಿ ಗಮನಿಸ್ಬೋದಾಗಿದೆ. ನೆಕ್ಸ್ಟು ಈ ಒಂದು ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಬರ್ತಕ್ಕಂತಹ ಲಾಂಗ್ ಕ್ವಶನ್ಸ್ ಏನಿದೆ ಅವುಗಳನ್ನು ನೀವು GPSTRಗೆ ಪ್ರಿಪ್ರೇಷನ್ ಮಾಡ್ತಿರೋರಾದರೆ 3 or 4 ಮಾರ್ಕ್ಸಿಗೆ ಪಾಯಿಂಟ್ ಔಟ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಸೊ ಹಾಗೇನು ನೀವು HSTR, GPSTRಗೆ ಅಲ್ವಾ, ಕ್ರೈಸ್ಗೆ ಓದ್ತಾರೋರಿಗೂ ಕೂಡ ತುಂಬ ಯೂಸ್ಫುಲ್ ಇದೆ ಇದು. ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ, ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಸಿಂಧೂ ಜನರ ನಾಗರಿಕತೆಯ ನಗರ ಯೋಜನೆ ಹೇಗಿತ್ತು? ವೆರಿ 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 ಇಂಪಾರ್ಟೆಂಟ್ ಇದು. ಈ ಒಂದು ಕ್ವಶನ್ನ ಲಾಂಗ್ ಕ್ವಶನಿಗೂ ಕೇಳ್ಬೋದು. ಯಾವ ರೀತಿ ಅಂತಂದರೆ ಅವರ ಒಂದು ನಗರ ಯೋಜನೆ ಯಾವ ರೀತಿ ಇತ್ತು ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಯಲ್ಲಿ ಇವರ ಒಂದು ಸಾಮಾಜಿಕ ಜೀವನ ಅಥವಾ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು ಅಲ್ವಾ, ಇವರ ಒಂದು ರಾಜಕೀಯ ಜೀವನ, ಇವುಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ GPSTRಗೆ. ಸೊ ಹಾಗಾಗಿ ನೀವೇನು ಮಾಡಿ, ಯಾರಾದರೂ GPSTRಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಪಾಯಿಂಟ್ ಔಟ್ ಮಾಡಿಕೊಂಡು ಓದ್ತಾ ಹೋಗ್ರಿ ಅಥವಾ ಕೇಳ್ತಾ ಹೋಗಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ಸಿಂಧೂ ಜನರ ನಾಗರಿಕತೆಯ ಅಲ್ವಾ, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಯಾವ ರೀತಿ ಇತ್ತು? ಫಸ್ಟ್ ಈ ನಗರ ಯೋಜನೆ ಯಾವ ರೀತಿ ಮಾಡ್ಕೊಂಡಿದ್ರು, ಆಧುನಿಕ ನಗರಗಳು ಯಾವ ರೀತಿ ನಿರ್ಮಾಣ ಆಗಿದೆ, ಆ ಒಂದು ನಿಟ್ಟಿನಲ್ಲಿ ಸಿಂಧೂ ಜನರ ನಾಗರಿಕತೆಯ ನಗರಗಳು ಕೂಡ ನಿರ್ಮಾಣವಾಗಿತ್ತು. ಅದೇ ಒಂದು ವಿಶಿಷ್ಟವಾದ ಲಕ್ಷಣ, ಸಿಂಧೂ ಜನರ ವಿಶಿಷ್ಟವಾದ ಲಕ್ಷಣ ಅಂದರೆ ಅವರ ಒಂದು ನಗರ ಯೋಜನೆ ಅಂತ ನಾವು ಹೇಳ್ಬೋದು. ಅವರ ಒಂದು ನಗರ ಯೋಜನೆಯು ಅತ್ಯಂತ ಉಚ್ಚ ಮಟ್ಟದ ಅಂದರೆ ಉಚ್ಚ ನಾಗರಿಕತೆ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂದು ಸಾಬೀತುಪಡಿಸುತ್ತದೆ. ಈ ಒಂದು ನಗರ ಯೋಜನೆಯನ್ನು ನಾವು ಗಮನಿಸಿದಾಗ ಅತ್ಯುನ್ನತ ಮಟ್ಟದ ಒಂದು ನಾಗರಿಕತೆ ಅವರಲ್ಲಿ ಬೆಳವಣಿಗೆ ಆಗಿತ್ತು, ಅವರು ಅಭಿವೃದ್ಧಿಯನ್ನು ಹೊಂದಿದ್ರು ಅನ್ನೋದಕ್ಕೆ ಅವರ ಒಂದು ನಗರ ಯೋಜನೆ ಪ್ರಮುಖ ಸಾಕ್ಷಿಯಾಗುತ್ತದೆ. ಹಾಗಾದರೆ ಸಿಂಧೂ ಜನರನ್ನು ಅಥವಾ ಸಿಂಧೂ ನಗರಗಳನ್ನು ಯಾವ ರೀತಿ ಇತ್ತು ಅಂದರೆ ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿತ್ತು ಅಲ್ವಾ. ಯಾವ್ಯಾವ ರೀತಿ ಇತ್ತು ಇವರ ಒಂದು ನಗರ ಯೋಜನೆ ಅಂತಂದರೆ ನಾವು ಒಂದೊಂದೇ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ನೇರ ಬೀದಿಗಳಿದ್ವು. ಬೀದಿಗಳು ಯಾವ ರೀತಿ ಇದ್ವು? ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ. ಅವುಗಳು 13ರಿಂದ 34 ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ಅಂಥೇಳಿ ಹೇಳ್ಬೋದು. ಹಾಗೆ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಯಾವ ರೀತಿ ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿವೆ ಅಲ್ವಾ. ಆಯತಾಕಾರದ ಬಡಾವಣೆಗಳಾಗಿ ನಗರದ ರಸ್ತೆಗಳು ಮತ್ತು ಬೀದಿಗಳ ನಗರವನ್ನು ವಿಂಗಡಣೆ ಮಾಡಿವೆ. ಅಲ್ಲಿ ಬೀದಿ ದೀಪದ ಕಂಬಗಳಿದ್ದವು ಅಲ್ವಾ. ಈಗೇನು ಸ್ಟ್ರೀಟ್ ಲೈಟ್ ಇದ್ದಾವೆ ಅದೇ ರೀತಿ ಆಗಲೂ ಕೂಡ ಸಿಂಧೂ ಜನರು ಕೂಡ ಒಂದು ಸ್ಟ್ರೀಟ್ ಲೈಟ್ಗಳನ್ನು ಕಂಬಗಳನ್ನು ಹಾಕ್ಕೊಂಡಿದ್ರು. ಕಸದ ಬುಟ್ಟಿಗಳನ್ನು ಕೂಡ ಇಡಲಾಗಿತ್ತಂತೆ. ಇದು ಸ್ವಚ್ಛತೆಗೆ ಇನ್ನೊಂದು ಹೆಸರು ಅಂತೇಳಿ ನಾವು ಹೇಳ್ಬೋದು. ಕಸದ ಬುಟ್ಟಿಗಳನ್ನು ಇಡಲಾಗಿತ್ತು ನಗರಗಳಲ್ಲಿ. ಇದು ಈ ಒಂದು ಬೀದಿಗಳು ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಹಾಗಾದರೆ ಅಲ್ವಾ. ಇವರಲ್ಲಿ
ಚರಂಡಿ ವ್ಯವಸ್ಥೆಯನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ರು ಅಂದರೆ, ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುನ್ನತ ಮುಚ್ಚಿದ ಒಳಚರಂಡಿ, ಗಮನಿಸಿ, ಅತ್ಯುನ್ನತ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ. ಅಂದರೆ ಆ ಚರಂಡಿಯಿಂದ ಬ್ಯಾಡ್ ಸ್ಮೆಲ್ ಆಗಲಿ ಅಥವಾ ಬೇರೆ ಬೇರೆ ಕ್ರಿಮಿಕೀಟಗಳಾಗಲಿ ಏನು ಸಮಸ್ಯೆಗಳಾಗಬಾರ್ದು ಅಂಥೇಳಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾಯಿದ್ರು, ಒಳಚರಂಡಿಯನ್ನು ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಸೊ ಇದೊಂದು ಒಳಚರಂಡಿ ವ್ಯವಸ್ಥೆಯಲ್ಲಿ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿತ್ತು ಅಂಥೇಳಿ ನಾವು ಗಮನಿಸ್ತೀವಿ. ನೆಕ್ಸ್ಟು, ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದವು. ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಪ್ರತಿ ಮನೆಗಳಲ್ಲೂ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಮತ್ತು ಆ ನೀರೆಲ್ಲ ಬಂದಿದ್ದೆಲ್ಲ ಬಸಿಲಿಕ್ಕೆ ಅಥವಾ ಇಂಗಲಿಕ್ಕೆ ಇಂಗು ಗುಂಡಿಗಳನ್ನು ಕೂಡ ರಚನೆ ಮಾಡ್ಕೊಂಡಿದ್ರು. ಈ ಬಸಿದಂಥ ನೀರು ಇಂಗು ಗುಂಡಿಗಳಿಂದ ಎಲ್ಲಿ ಕನೆಕ್ಟ್ ಆಗ್ತಾಯಿತ್ತು, ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕವನ್ನು ಮಾಡಲಾಗಿತ್ತು. ಆ ರೀತಿ ಒಂದು ಸ್ವಚ್ಛತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಇವರು ಕೊಟ್ಟಿದ್ದರು ಅನ್ನೋದಕ್ಕೆ ಈ ರೀತಿ ಸಾಕ್ಷಿಗಳನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್, ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು. ಹಾಗೆ ಅವುಗಳನ್ನು ಚಪ್ಪಡಿ ಕಲ್ಲಿನಿಂದ ಮುಚ್ಚಿದ್ದು ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವ ಗುಂಡಿಯ ರಂಧ್ರಗಳಿದ್ದವು ಅಂಥೇಳಿ ನಾವು ಗಮನಿಸ್ಬೋದು. ಮ್ಯಾನ್ವಲ್ಗಳನ್ನು ನೋಡ್ತೀವಲ್ವ, ಮ್ಯಾನ್ವಲ್ಗಳನ್ನು ಅದೇ ರೀತಿ ಅವುಗಳನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಈ ಒಂದು ಮಾನವ ಗುಂಡಿಯ ರಂಧ್ರಗಳಿದ್ದವು ಅಂಥೇಳಿ ನಾವು ನೋಡ್ಬೋದಾಗಿದೆ. ಇದಿಷ್ಟು ಒಳಚರಂಡಿ ವ್ಯವಸ್ಥೆ, ಸಿಂಧೂ ಜನರ ಒಳಚರಂಡಿ ವ್ಯವಸ್ಥೆ. ನೆಕ್ಸ್ಟು, ಸ್ನಾನದ ಒಂದು ಕೊಳ ಯಾವ ರೀತಿ ಇತ್ತು ಅಲ್ವಾ? ಸ್ನಾನದ ಕೊಳ ಯಾವ ರೀತಿ ಇತ್ತು ಅಂದರೆ, ಸಾರ್ವಜನಿಕ ಸ್ನಾನದ ಕೊಳ ಎಲ್ಲಿ ಕಂಡುಬರುತ್ತೆ? ಮಹೇಂಜೋದಾರೋ. ಇವಾಗೇನು ಸ್ವಿಮ್ಮಿಂಗ್ ಪೂಲ್ಗಳಿದೆಯಲ್ಲ ಅಲ್ಲಲ್ಲಿ ಅಲ್ವಾ, ಅದೇ ರೀತಿ ಸಿಂಧೂ ನಾಗರಿಕತೆಯಲ್ಲೂ ಕೂಡ ಒಂದು ಸ್ನಾನದ ಕೊಳ ಕಂಡುಬಂದಿದೆ. ಅದು ಎಲ್ಲಿ ಕಂಡುಬಂದಿದೆ ಅಂದರೆ ಮಹೇಂಜೋದಾರೋ ನಗರದಲ್ಲಿ ಕಂಡುಬಂದಿದೆ. ಇದು ಎಷ್ಟು ಅಡಿ ಉದ್ದ ಇತ್ತು ಅಂದರೆ 39 ಅಡಿ ಉದ್ದ, 23 ಅಡಿ ಅಗಲ, 8 ಅಡಿ ಆಳದ ಈಜುಕೊಳವಾಗಿತ್ತು. 39 ಅಡಿ ಉದ್ದ, 23 ಅಡಿ ಅಗಲ, 8 ಅಡಿ ಆಳದ ಈಜು ಕೊಳವಾಗಿತ್ತು. ಇತಿಹಾಸಕಾರರು ಇದೊಂದು ಧಾರ್ಮಿಕ ಕೇಂದ್ರವೆಂದು ತಿಳಿಸಿದ್ದಾರೆ. ಈಜುಕೊಳಕ್ಕೆ ಒಂದು ದೊಡ್ಡದಾದ ಒಳಚರಂಡಿಯನ್ನು ಅಳವಡಿಸಲಾಗಿದ್ದು, ಇದರ ಸುತ್ತಲೂ ಹಲವಾರು ಕೋಣೆಗಳನ್ನು ನಿರ್ಮಿಸಲಾಗಿತ್ತು. ಸೊ ಇದೊಂದು ಸ್ನಾನದ ಗೃಹದ ಅಥವಾ ಈಜುಕೊಳದ ಒಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್, ಉಗ್ರಾಣಗಳು ಅಲ್ವಾ? ಈ ಉಗ್ರಾಣಗಳು ಸಿಂಧೂ ನಾಗರಿಕತೆಯ ಜನರು ಹರಪ್ಪ ಮತ್ತು ಮಹೇಂಜೋದಾರೋ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅಲ್ವಾ? ಈ ಸಿಂಧೂ ನಾಗರಿಕತೆಯ ಜನರು ಎಲ್ಲೆಲ್ಲಿ ಹರಪ್ಪ ಮತ್ತು ಮಹೇಂಜೋದಾರೋ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ಮಾಡ್ಕೊಂಡಿದ್ರು. ಈ ಒಂದು ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಏನು ಬೆಳೆದಿರ್ತೀವಿ ಆ ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿ ಇಡೋದಕ್ಕೋಸ್ಕರ, ಹಾಗೆ ಏನಾದರೂ ತುರ್ತು ಪರಿಸ್ಥಿತಿಗಳಲ್ಲಿ ಬರಗಾಲ ಅಲ್ವಾ, ಮಳೆಯ ಅಭಾವ ಆಗಿ ಬರಗಾಲ ಬಂತು ಅಂದರೆ ಆ ಒಂದು ಸಂದರ್ಭಕ್ಕೆ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಉಗ್ರಾಣಗಳಲ್ಲಿ ತಾವು ಬೆಳೆದಂಥ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಸುರಕ್ಷಿತವಾಗಿ ಇಡ್ತಾಯಿದ್ರು. ನೆಕ್ಸ್ಟ್, ಕಟ್ಟಡಗಳು. ಸಿಂಧೂ ಜನರ ರಸ್ತೆಗಳ ಬದಿಯಲ್ಲಿ ಮನೆಗಳು ಮತ್ತು ಇತರೆ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರು. ಅವು ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸ್ತಾಯಿದ್ರು. ಯಾವುದಕ್ಕೆ? ಈ ಒಂದು ಕಟ್ಟಡಗಳ ನಿರ್ಮಾಣ ಮಾಡಲಿಕ್ಕೆ, ಅವುಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಕೆ ಮಾಡ್ತಾಯಿದ್ರು. ಈ ಒಂದು ಕಟ್ಟಡಗಳು ಯಾವ ರೀತಿ ಇತ್ತು ಅಂದರೆ, ಹೆಚ್ಚು ಮಹಡಿಗಳನ್ನು ಹೊಂದಿದಂಥ ಮನೆಗಳನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ನಾವೀಗೇನು ಅಫ್ಟಿಯರ್ ಮೇಲೆ ಅಫ್ಟಿಯರನ್ನು ಕಾಣ್ತೀವಲ್ವ, ಅದೇ ರೀತಿ ಮಹಡಿಗಳನ್ನು ಈ ಒಂದು ಸಿಂಧೂ ಜನರು ಏನು ಮಾಡ್ತಾಯಿದ್ರು? ಕಟ್ತಾಯಿದ್ರು. ಪ್ರತಿಯೊಂದು ಮನೆಯಲ್ಲೂ ಹಲವಾರು ಕೋಣೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಪ್ರತಿಯೊಂದು ಮನೆಗೂ ಏನಿತ್ತು?
ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಹಾಗೆ ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿಯನ್ನು ಕೂಡ ಹೊಂದಿತ್ತು. ಇದಿಷ್ಟು ಈ ಒಂದು ನಗರ ಯೋಜನೆ. ಯಾವ ನಗರ ಯೋಜನೆ? ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ಕುರಿತಾದ ಪ್ರಮುಖವಾದಂಥ ಮಾಹಿತಿಯಾಗಿತ್ತು. ನೆಕ್ಸ್ಟ್ ನೋಡಿ, ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಕುರಿತು ತಿಳಿಸಿ. ಇದನ್ನು ನಿಮಗೆ GPST ಅವರಿಗಾದರೆ 3 or 4 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆಗಳಿರುತ್ತೆ. ಸಾಮಾಜಿಕ ಜೀವನ ಅಥವಾ ಆರ್ಥಿಕ ಜೀವನ ಕುರಿತು ಬರೆಯಿರಿ ಅಂತ. ಅಥವಾ ಹೈಸ್ಕೂಲಿಗಾದರೆ ಇದರಲ್ಲಿ ಬರ್ತಕ್ಕಂಥ 1 or 2 ಮಾರ್ಕ್ಸನ್ನು ಅಷ್ಟೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಥವಾ PU ಲೆಕ್ಚರರ್ಗೆ ಏನಾದರೂ ಕೇಳಿದ್ರು ಅಂದರೆ ಅನೇಕ ಅಂಶಗಳು ಕೂಡ ಇದರಲ್ಲಿ ಆ್ಯಡ್ ಆಗೋಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇವುಗಳನ್ನು ನೀವು ಗಮನಿಸ್ತಾ ಹೋಗಿ. ಹಾಗಾದರೆ ಸಿಂಧೂ ನಾಗರಿಕತೆಯ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇತ್ತು? ಸಾಮಾಜಿಕ ಜೀವನ. ಸಿಂಧೂ ನಾಗರಿಕತೆಯು ವೃತ್ತಿ ಆಧಾರಿತ ಸಮಾಜವಾಗಿತ್ತು. ಮುಖ್ಯವಾಗಿ 4 ವರ್ಗಗಳಿದ್ದು ಅವುಗಳಲ್ಲಿ ನಾವು ಮುಖ್ಯವಾಗಿ 4 ವರ್ಗಗಳನ್ನು ಗಮನಿಸ್ತೀವಿ. ಪಂಡಿತ ವರ್ಗ, ಯೋಧ ವರ್ಗ, ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ. ನೆಕ್ಸ್ಟು ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖವಾದಂತಹ ಆಹಾರ ಧಾನ್ಯಗಳು. ಹಾಗೆ ಅಕ್ಕಿ ಮತ್ತು ಹಣ್ಣುಗಳು, ತರಕಾರಿಗಳು, ಖರ್ಜೂರ, ಹಾಲು ಮುಂತಾದವುಗಳನ್ನು ಕೂಡ ಇವರು ಬಳಸ್ತಾ ಇದ್ದರು. ಅದರ ಜೊತೆಯಲ್ಲಿ ಮೀನು, ಮಾಂಸ, ಹಂದಿಯ ಮಾಂಸ, ಕೋಳಿಯ ಮಾಂಸವನ್ನು ಕೂಡ ಇವರು ಆಹಾರಕ್ಕಾಗಿ ಉಪಯೋಗ ಮಾಡ್ತಾಯಿದ್ರು ಅಂಥೇಳಿ ಗಮನಿಸ್ಬೋದು. ನೆಕ್ಸ್ಟು ಪುರುಷರು ಮತ್ತು ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ವಿಧ ವಿಧವಾದ ಬಟ್ಟೆಗಳನ್ನು ಅಥವಾ ಉಡುಪುಗಳನ್ನು ಧರಿಸ್ತಾ ಇದ್ದರು. ಯಾವುದರಿಂದ ತಯಾರಿಸಿದ್ದು? ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ವಿಧ ವಿಧವಾದ ಬಟ್ಟೆಗಳನ್ನು ಅಥವಾ ಉಡುಪುಗಳನ್ನು ಧರಿಸ್ತಾ ಇದ್ದರು. ಸ್ತ್ರೀ ಪುರುಷರು ವಿಧ ವಿಧವಾದ ಆಭರಣಗಳನ್ನು ಕೂಡ ಧರಿಸ್ತಾ ಇದ್ದರು. ಇಲ್ಲಿ ಸ್ತ್ರೀಯರು ಅಥವಾ ಪುರುಷರು ಅನ್ನಂಗಿಲ್ಲ, ಸ್ತ್ರೀ ಪುರುಷರಿಬ್ಬರು ಕೂಡ ಆಭರಣ ಪ್ರಿಯರಾಗಿದ್ದರು ಅನ್ನೋದನ್ನು ಇದರಿಂದ ನಾವು ಗಮನಿಸ್ಬೋದು. ನೆಕ್ಸ್ಟು ಇಲ್ಲಿ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರಿಸ್ತಿದ್ರು. ಇವರು ಆಭರಣಗಳನ್ನು ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ತಯಾರು ಮಾಡ್ತಿದ್ರು. ಹಾಗೆ ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯು ಕೂಡ ಗೊತ್ತಿತ್ತು. ಇವಾಗೇನು ಅಟ್ ಪ್ರೆಸೆಂಟು ಪಾರ್ಲರ್ ಕಲಿತಾರಲ್ಲ, ಬ್ಯೂಟಿ ಪಾರ್ಲರ್ನ, ಅದೇ ರೀತಿಯಾಗಿ ಅದರಲ್ಲೂ ಕೂಡ ಇದು ಒಂದು ಪಾರ್ಟ್ ಅಲ್ವಾ, ಕೇಶಾಲಂಕಾರನೂ ಒಂದು ಪಾರ್ಟ್. ಆ ಒಂದು ಕಲೆ ಸಿಂಧೂ ನಾಗರಿಕತೆಯ ಜನರಿಗೆ, ಸಿಂಧೂ ನಾಗರಿಕತೆಯ ಮಹಿಳೆಯರಿಗೆ ತಿಳಿದಿತ್ತು ಅಂತಕ್ಕಂಥ ವಿಶೇಷ. ಹಾಗಾದರೆ ಇವರೊಂದು ಕೇಶಾಲಂಕಾರಕ್ಕೆ ಯಾವ ರೀತಿ ಬಾಚಣಿಗೆಯನ್ನು ಬಳಕೆ ಮಾಡ್ತಾಯಿದ್ರು? ದಂತದ ಬಾಚಣಿಗೆಯನ್ನು ಬಳಕೆಯನ್ನು ಮಾಡ್ತಾಯಿದ್ರು. ಯಾವ ಬಾಚಣಿಗೆ? ದಂತದ ಬಾಚಣಿಗೆ. ಹಾಗೆ ಕಂಚಿನ ಕನ್ನಡಿಗಳನ್ನು ಬಳಕೆ ಮಾಡ್ತಾಯಿದ್ರು. ಮುಖವನ್ನು ನೋಡ್ಕೊಳ್ಳೋದಕ್ಕೆ ಕಂಚಿನ ಕನ್ನಡಿಯನ್ನು ಬಳಕೆ ಮಾಡ್ತಾಯಿದ್ರು. ಹಾಗೆ ದಂತದ ಬಾಚಣಿಗೆಯನ್ನು ತಲೆಯನ್ನು ಬಾಚ್ಕೊಳ್ಳೋದಕ್ಕೆ ಬಳಕೆ ಮಾಡ್ತಿದ್ರು. ಹಾಗೆ ತುಟಿಗೆ ಬಣ್ಣ, ಇವಾಗೇನು ಲಿಪ್ಸ್ಟಿಕ್ ಹಾಕ್ತೀವಿ, ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ ಅಲ್ವಾ, ಕಾಜಲನ್ನು ಉಪಯೋಗಿಸ್ತಾ ಇದ್ರು. ಒಟ್ಟಾರೆ ಸ್ತ್ರೀ ಪುರುಷರಿಬ್ಬರು ಕೂಡ ಅಲಂಕಾರ ಪ್ರಿಯರಾಗಿದ್ದರು ಅಂತೇಳಿ ಇದರಿಂದ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚಿನ ಒಂದು ಒಲವಿತ್ತು. ಯಾವ ರೀತಿ? ಇದು ಪಗಡೆ ಆಗಬೇಕು. ಪಗಡೆ,
ಬೇಟೆಯಾಡುವುದು, ಓರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯುವುದು, ಚದುರಂಗ ಮುಂತಾದವು ಮನೋರಂಜನಾ ಆಟಗಳಾಗಿದ್ದವು. ಅವರಿಗೆ ಮತ್ತೇನು ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ಹಾಗಾದರೆ? ನೃತ್ಯ ಮತ್ತು ಸಂಗೀತದ ಕಲೆಯೂ ಕೂಡ ಇವರಿಗೆ ತಿಳಿದಿತ್ತು. ಕುಂಬಾರ ಏನು ಮಾಡ್ತಾ ಇದ್ದ? ಚಕ್ರದಿಂದ ಮಾಡಿದಂತಹ ಬಹು ವೈವಿಧ್ಯಮಯವಾದ ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡ್ತಾ ಇದ್ದ ಕುಂಬಾರ. ಜೇಡಿ ಮಣ್ಣಿನ ಗೊಂಬೆಗಳನ್ನು ರೆಡಿ ಮಾಡ್ತಾಯಿದ್ರು. ಹಾಗೆ ಪಿಂಗಾಣಿ ಪಾತ್ರೆಗಳು ಕೂಡ ಉಪಯೋಗದಲ್ಲಿ ಇದ್ದವು ಅಂತೇಳಿ ನಾವು ಗಮನಿಸ್ಬೋದು. ಅದರ ಜೊತೆಯಲ್ಲಿ ಇವರ ಒಂದು ಶವ ಸಂಸ್ಕಾರ ಪದ್ಧತಿಯಲ್ಲಿ ದಹನ ಇಲ್ಲವೇ ಉಳುವ ನಾವೀಗಾಗಲೇ ಗಮನಿಸಿದ್ದೀವಲ್ವ, 2 ಮಾರ್ಕ್ಸ್ ಕ್ವಶನಲ್ಲಿ ಗಮನಿಸಿದ್ದೀವಿ. ಅವರ ಒಂದು ಶವ ಸಂಸ್ಕಾರ ಪದ್ಧತಿ ಯಾವ ರೀತಿ ಇತ್ತು? ದಹನ ಮಾಡುವಂಥದ್ದು ಅಥವಾ ಉಳುವಂಥ ಪದ್ಧತಿಗಳು ರೂಢಿಯಲ್ಲಿತ್ತು. ಸೊ ಇದಿಷ್ಟು ಇವರ ಒಂದು ಸಾಮಾಜಿಕ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸ್ತಾಯಿತ್ತು. ಇದನ್ನು ಸೆಟ್ಟಲ್ಲಿ ಏನಾರ ಕೇಳಿದರು ಅಂದರೆ ಏನು ಕೇಳ್ತಾರೆ ಅಂತಂದರೆ ಅಸರ್ಷನ್ ರೀಸನ್ ಅಲ್ವಾ? ಅಸರ್ಷನ್ ರೀಸನ್ ರೀತಿಯಲ್ಲೂ ಕೇಳ್ತಾರೆ. ಇನ್ನು ಡೀಟೇಲಾಗಿ ತಿಳ್ಕೊಳೋದ್ರಿಂದ ಏನೂ ಲಾಸ್ ಇಲ್ಲ. ಯಾವುದೇ ವಿಷಯನಾಗಲಿ ಪೂರ್ಣವಾಗಿ ಇಡಿಯಾಗಿ ತಿಳ್ಕೊಂಡು ಅದನ್ನು ಬಿಡಿ ಬಿಡಿಯಾಗಿ ಅರ್ಥೈಸ್ಕೊಂಡಾಗ ಏನಾಗುತ್ತೆ? ಈಸಿಯೆಸ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಎತ್ಕೊಂಡಿರೋದು ಸೆಕೆಂಡ್ PUC ಇಂಡಿಯನ್ ಹಿಸ್ಟ್ರಿ. ತುಂಬ ಚೆನ್ನಾಗಿದೆ, ನೀಟಾಗೂ ಎಲ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದ್ರಿಂದ GPSTR, HSTR ಅಲ್ವಾ, ಕ್ರೈಸ್ಗೆ ಓದ್ತಾ ಇರೋರಿಗೆ, ಹಾಗೆ ಸೆಟ್, ನೆಟ್ಟು, ಅದ್ರ ಜೊತೆಯಲ್ಲಿ PU ಕಾಲೇಜ್ ಲೆಕ್ಚರರ್ ಆಗಿ ಓದೋರಿಗೂ ಕೂಡ, ಲೆಕ್ಚರರ್ ಆಗಲಿಕ್ಕೆ ಸ್ಟಡಿ ಮಾಡ್ತಿರೋರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಸೊ ಇದಿಷ್ಟು ಸಿಂಧೂ ಜನರ ಸಾಮಾಜಿಕ ಸ್ಥಿತಿಗತಿ ಆಯಿತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಿಂಧೂ ಜನರ ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇತ್ತು? ಕೃಷಿ ಇವರ ಒಂದು ಪ್ರಧಾನ ಕಸಬಾಗಿತ್ತು. ಅವರೊಂದಿಗೆ ಏನು ಮಾಡ್ತಾಯಿದ್ರು? ಕೃಷಿಯ ಜೊತೆಯಲ್ಲಿ ಪಶುಪಾಲನೆ ಅಲ್ವಾ, ಪಶುಗಳನ್ನು, ದನಕರುಗಳನ್ನು ಸಾಕುವಂಥದ್ದು, ಮತ್ತು ಕುರಿ ಮೇಕೆಗಳನ್ನು ಸಾಕುವಂಥದ್ದು, ಹೈನುಗಾರಿಕೆ, ಪಶುಪಾಲನೆ ಮತ್ತು ನೀರಾವರಿ ಕಲೆಯೂ ಕೂಡ ಇವರಿಗೆ ತಿಳಿದಿತ್ತು ಅಲ್ವಾ. ನೆಕ್ಸ್ಟು ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ಇವರು ಹೆಚ್ಚಾಗಿ ಬೆಳೆಯುತ್ತಿದ್ದರು. ಯಾವುದನ್ನು? ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಹತ್ತಿ. ಇವುಗಳಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ ಅಂತಲೂ ಕೇಳ್ಬೋದು, ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ನಿಮಗೆ ಯಾವ ಬೆಳೆಯನ್ನು ಇಲ್ಲಿ ಬೆಳೀತಾ ಇದ್ದರು ಸಿಂಧೂ ನಾಗರಿಕತೆ ಜನರು ಅಂತಲೂ ಕೂಡ ಕೇಳ್ಬೋದು. ಹಾಗಾಗಿ ಇವನ್ನ ಗಮನಿಸ್ತಾ ಹೋಗಿ. ನೆಕ್ಸ್ಟು ಹಸು, ಎಮ್ಮೆ, ಕುರಿ, ಆಡು, ನಾಯಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಇವರು ಸಾಕ್ತಾಯಿದ್ರು. ಎಲ್ಲ ಪಕ್ಷಿಗಳನ್ನು ಮತ್ತು ಪ್ರಾಣಿಗಳನ್ನು ಸಿಂಧೂ ನಾಗರಿಕತೆಯ ಜನರು ಸಾಕು ಪ್ರಾಣಿಗಳಾಗಿ ಸಾಕ್ತಾಯಿದ್ರು ಅನ್ನೋದನ್ನು, ಅದರ ಜೊತೆಯಲ್ಲಿ ಪಕ್ಷಿಗಳನ್ನು ಕೂಡ ಸಾಕ್ತಾಯಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಕಾಲದಲ್ಲಿ ಮತ್ತೇನು ಇವರಿಗೆ ಒಂದು ಎಕ್ಸ್ಟ್ರಾಡಿನರಿ ಕಲೆಗಳು ಏನಿತ್ತು ಇವರಿಗೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಸಿಂಧೂ ನಾಗರಿಕತೆಯ ಕಾಲದಲ್ಲಿ ನೂಲುವುದು ಅಲ್ವಾ, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಅಸ್ತಿತ್ವದಲ್ಲಿ ಇದ್ದವು. ಹಾಗೆ ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡುವುದು ಸಹಿತ ಗೊತ್ತಿತ್ತು. ಗಮನಿಸಿ, ಸಿಂಧೂ ನಾಗರಿಕತೆಯ ಜನರಿಗೆ ಮೆಜರ್ಮೆಂಟ್ ಕೂಡ ಗೊತ್ತಿತ್ತಂತೆ ಅಲ್ವಾ. ತೂಕ ಮತ್ತು ಅಳತೆ ಮಾಡುವ ಒಂದು ಪದ್ಧತಿಯೂ ಕೂಡ ತಿಳಿದಿತ್ತು. ಅದರ ಜೊತೆಯಲ್ಲಿ ದಶಮಾಂಶ ಪದ್ಧತಿ ಬಗ್ಗೆಯೂ ಕೂಡ ಅವರಿಗೆ ತಿಳಿದಿತ್ತು. ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದರು. ಅದರ ಜೊತೆಯಲ್ಲಿ ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ನಡೀತಾ ಇತ್ತು. ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಇಲ್ಲದೇ ಇರ್ತಕ್ಕಂಥ ವಸ್ತುಗಳನ್ನು ಪಡ್ಕೊಳ್ಳೋ ಅಂಥದ್ದು ವಸ್ತು ವಿನಿಮಯ ಪದ್ಧತಿಯಾಗಿತ್ತು. ಏನೇನನ್ನ? ದಂತ, ಚಿನ್ನ, ಮುತ್ತುಗಳು ಅಲ್ವಾ, ಹಾಗೆ ರಫ್ತು ವಸ್ತುಗಳು ಅಂದರೆ ಇವೆಲ್ಲ ಕಳಿಸ್ತಾ ಇರ್ತಕ್ಕಂಥ, ಅಂದರೆ ನಮ್ಮ ದೇಶದಿಂದ ರಫ್ತಾಗಿರ್ತಕ್ಕಂಥ ವಸ್ತುಗಳಾಯಿತು.
ಹಾಗೆ ಆಮದು ಮಾಡ್ಕೊಳ್ತಿದ್ದಂಥ ವಸ್ತುಗಳು ಯಾವ್ಯಾವುದಿತ್ತು ಅಂದರೆ ಅಮೂಲ್ಯವಾದಂಥ ಹರಳುಗಳು, ತಾಮ್ರ, ತವರ ಮತ್ತು ಇನ್ನಿತರ ವಸ್ತುಗಳು ಆಮದಾಗಿರ್ತಕ್ಕಂತಹ ವಸ್ತುಗಳಾಗಿದೆ. ಎತ್ತಿನ ಬಂಡಿ, ಕತ್ತೆ, ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಬಳಸ್ತಾ ಇದ್ರು ಅಲ್ವಾ. ಇವಾಗೇನು ಕಾರು, ಬಸ್ಸು, ವ್ಯಾನ್ಗಳಿದೆ, ಆ ರೀತಿ ವೆಹಿಕಲ್ಸ್ ಇದೆ ಅಲ್ವಾ. ಆ ರೀತಿ ವೆಹಿಕಲ್ಸ್ ಏನು ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ರು ಇವರು ಪ್ರಾಣಿಗಳನ್ನೇ ರಸ್ತೆ ಸಾರಿಗೆಗಾಗಿ ಬಳಕೆ ಮಾಡ್ತಾಯಿದ್ರು. ಸೊ ಇದಿಷ್ಟು ಇವರ ಒಂದು ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ನೋಡೋಣ. ಇದು ಲಾಂಗ್ ಕ್ವಶನು. ಇದು ಕೂಡ ಲಾಂಗ್ ಕ್ವಶನ್ ಆಗಿದ್ರೂ ಕೂಡ ನಾವೀಗಾಗಲೇ ಇದನ್ನು ಗಮನಿಸಿದ್ದೀವಿ ಅಲ್ವಾ. ಸಿಂಧೂ ನಾಗರಿಕತೆಯ ಒಂದು ನಗರ ಯೋಜನೆ ಏನಿದೆಯಲ್ಲ, ಅವುಗಳನ್ನೇ ಇಲ್ಲಿ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತಂದರೆ ಅವರ ಒಂದು ನಗರ ಯೋಜನೆಯೇ ಅವರ ಲಕ್ಷಣ ಅಲ್ವಾ. ಹಾಗಾಗಿ ಇವುಗಳನ್ನೇ ನೀವು ನೋಡ್ಕೊಳ್ಬೇಕಾಗತ್ತೆ. ಅವರ ಒಂದು ನಗರ ಯೋಜನೆ ಯಾವ ರೀತಿ ಇತ್ತು, ನಗರ ಯೋಜನೆ ಒಳಗಡೆ ಬೀದಿಗಳು ಯಾವ ರೀತಿ ಇತ್ತು ಅಲ್ವಾ. ನೇರವಾದಂಥ ಬೀದಿಗಳು, ಒಳಚರಂಡಿ ವ್ಯವಸ್ಥೆ ಇತ್ತು, ಹಾಗೆ ಸ್ನಾನದ ಕೊಳ, ಉಗ್ರಾಣಗಳಿದ್ವು ಅಲ್ವಾ. ಮತ್ತು ಕಟ್ಟಡಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾಯಿದ್ರು, ಅವರಿಗೆ ನಿರ್ಮಾಣ ಮಾಡುವಂಥ ಕಲೆ ಯಾವ ರೀತಿ ಇತ್ತು ಅನ್ನೋದನ್ನು ಈಗಾಗಲೇ ಹಿಂದೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಕಂಟಿನ್ಯೂ ಆಗಿ ನಾವು ನೋಡೋದಾದರೆ ರಾಜಕೀಯ ಒಂದು ಜೀವನ ಯಾವ ರೀತಿ ಇತ್ತು ಅಂತೇಳಿ ನೋಡಿಲ್ಲ, ಅದನ್ನು ಇಲ್ಲಿ ಒಂದು ಸ್ವಲ್ಪ ಗಮನಿಸ್ತಾ ಹೋಗೋಣ. ಯಾವುದೇ ಒಂದು ರೀತಿಯ ಲಿಖಿತ ಆಧಾರಗಳು ಸಿಗದೆ ಇರುವ ಕಾರಣ ಇವರ ಒಂದು ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಅಂತೇಳಿ ನಿಖರವಾಗಿ ಹೇಳೋದು ಕಷ್ಟಕರವಾಗಿದೆ ಅಲ್ವಾ. ಅಂದರೆ ಯಾವುದೇ ರೀತಿ ಪುರಾವೆಗಳು, ಆಧಾರಗಳು ಲಿಖಿತ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಸಿಕ್ಕಿಲ್ಲ. ಕೇವಲ ಪುರಾತತ್ವೀಯ ಆಧಾರಗಳ ಆಧಾರದ ಮೇಲೆ ನಾವು ಇವರ ಒಂದು ರಾಜಕೀಯ ಜೀವನವನ್ನು ಅಳೆಯಬಹುದಾಗಿದೆ. ಅಂದರೆ ದೋಷರಹಿತ ವ್ಯವಸ್ಥಿತ ನಗರ ಯೋಜನೆ, ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳುಳ್ಳ ಪ್ರಬಲ ಆಡಳಿತ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಅಂಥೇಳಿ ಯಾರು ಊಹೆ ಮಾಡಿದರೆ? ಇತಿಹಾಸಕಾರರ ಒಂದು ಊಹೆಯಾಗಿದೆ. ಇದಿಷ್ಟು ರಾಜಕೀಯ ಜೀವನದ ಬಗ್ಗೆ ನಿಮಗೆ ಅಷ್ಟೆಲ್ಲ ಕೇಳಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಲಿಖಿತ ಆಧಾರಗಳು ಸಿಗದೇ ಇರೋದ್ರಿಂದ ಅದನ್ನು ನೀವು ಸ್ಕಿಪ್ ಮಾಡಬೇಕಾಗತ್ತೆ. ಆದರೆ ಇಂಪಾರ್ಟೆಂಟ್ ಏನಂದರೆ ಸಿಂಧೂ ನಾಗರಿಕತೆ ಜನರ ನಗರ ಯೋಜನೆ ತುಂಬ ಇಂಪಾರ್ಟೆಂಟು. ಅದರ ಜೊತೆಯಲ್ಲಿ ಸಿಂಧೂ ನಾಗರಿಕತೆಯ ಜನರ ಆರ್ಥಿಕ ಜೀವನ ಮತ್ತು ಸಾಮಾಜಿಕ ಜೀವನ ತುಂಬ ಮುಖ್ಯವಾದದ್ದು. ಅವುಗಳನ್ನು ನೀವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಸಾಮಾಜಿಕ ಜೀವನನೂ ಕೂಡ ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಈಗೇನು ಮತ್ತೆ ಬೇಡ. ಆರ್ಥಿಕ ಜೀವನನೂ ಕೂಡ ನೋಡಿದ್ದೀವಿ, ಈಗ ತಾನೇ ಚರ್ಚೆ ಮಾಡಿದ್ದೀವಿ. ಸೊ ಹಾಗಾಗಿ ಇವುಗಳನ್ನು ಸ್ಕಿಪ್ ಮಾಡಿ ಮುಂದೆ ಹೋಗೋಣ. ಇವರ ಒಂದು ಧರ್ಮದ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಿಂಧೂ ಜನರು ಮಾತೃದೇವತಾ ಆರಾಧಕರು. ಮಾತೃದೇವತೆಯನ್ನು ಇವರು ಪೂಜೆಯನ್ನು ಮಾಡ್ತಾಯಿದ್ರು. ಶಿವನನ್ನು ಏನಂತ ಕರಿತಾಯಿದ್ರು, ಯಾವ ರೀತಿ ಪೂಜೆ ಮಾಡ್ತಾಯಿದ್ರು? ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜಿಸ್ತಾಯಿದ್ರು. ಇವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಹ ಪೂಜಿಸ್ತಾಯಿದ್ರು. ಇವರು ಪ್ರಕೃತಿಯಲ್ಲೂ ಸಹ ದೇವರನ್ನು ಕಾಣ್ತಾಯಿದ್ರು. ಹಾಗೆ ಈ ಒಂದು ಭೂತಗಳ ಪರಿಕಲ್ಪನೆ, ಭೂತಗಳ ಬಗ್ಗೆ ಅವರಿಗೆ ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಒಟ್ಟಾರೆಯಾಗಿ ಅದು ಹಿಂದೂ ಸಮಾಜವಾಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಸಂಸ್ಕೃತಿಯನ್ನು, ಇವರ ಒಂದು ಸಂಸ್ಕೃತಿಯನ್ನು ನಾವು ನೋಡಿದರೆ, ಆಚಾರ ವಿಚಾರಗಳನ್ನೆಲ್ಲ ಗಮನಿಸಿದರೆ ಅದು ಹಿಂದೂ ಸಮಾಜವಾಗಿತ್ತು ಅನ್ನೋದನ್ನು ನೋಡ್ಬೋದು. ಇವರು ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು ಹಾಗೂ ಹಾವುಗಳನ್ನು ಸಹಿತ ಪೂಜಿಸ್ತಾ ಇದ್ದರು. ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಪೂಜ್ಯತಾ ಭಾವನೆಯಿಂದ ಸಿಂಧೂ ಜನರು ನೋಡ್ತಾ ಇದ್ರು ಅನ್ನೋದನ್ನು ಇವರಲ್ಲಿ ಧಾರ್ಮಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಅನ್ನೋದ್ರ ಮೇಲೆ ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಒನ್ ನೋಡಿ, ಕಲೆ ಮತ್ತು ಮೂರ್ತಿ ಶಿಲ್ಪ. ಸಿಂಧೂ ಜನರು ಸೌಂದರ್ಯಾಭಿರುಚಿ ಬೆಳೆಸ್ಕೊಂಡಿದ್ರು. ಅದರ ಜೊತೆಯಲ್ಲಿ ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ಹಾಗೆ ತಾಯ್ತಗಳು, ಮಡಕೆ,
ನೃತ್ಯದ ಭಂಗಿಯ ಬಾಲಿಕೆಯ ಕಂಚಿನ ಒಂದು ಪ್ರತಿಮೆ ಅಥವಾ ಮೂರ್ತಿ, ಗಡ್ಡಧಾರಿ ಮನುಷ್ಯನ ಮೂರ್ತಿ, ಪಶುಪತಿಯ ಚಿತ್ರಗಳು, ಜೇಡಿ ಮಣ್ಣಿನ ಆಟಿಕೆಗಳು, ಆಭರಣಗಳು ಕಲಾಕೌಶಲ್ಯಕ್ಕೆ ಉತ್ತಮ ಉದಾಹರಣೆ ಆಗಿವೆ. ಅಂದರೆ ಇವರ ಒಂದು ಕಲೆ ಅಥವಾ ಇವರ ಒಂದು ಮೂರ್ತಿ ಶಿಲ್ಪದ ಬಗ್ಗೆ ನಮಗೆ ತಿಳ್ಕೊಳ್ಬೇಕಂದ್ರೆ ಈ ಒಂದು ಪುರಾತತ್ವೀಯ ಆಧಾರಗಳೇ ತುಂಬ ಪ್ರಮುಖವಾದವುಗಳು. ಯಾವ್ಯಾವುದು? ಪ್ರತಿಮೆಗಳಾಗಿರ್ಬೋದು ಅಲ್ವಾ, ಮುದ್ರೆಗಳಾಗಿರ್ಬೋದು, ಹಾಗೆ ತಾಯ್ತಗಳು, ಮಡಕೆ, ನೃತ್ಯದ ಭಂಗಿಯ ಬಾಲಿಕೆಯ ಕಂಚಿನ ಒಂದು ಮೂರ್ತಿ, ಗಡ್ಡಧಾರಿ ಮನುಷ್ಯನ ಒಂದು ಮೂರ್ತಿ, ಪಶುಪತಿಯ ಚಿತ್ರಗಳು, ಜೇಡಿ ಮಣ್ಣಿನ ಆಟಿಕೆಗಳು, ಆಭರಣಗಳು ಇವರ ಒಂದು ಕಲಾಕೌಶಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಂತೇಳಿ ಗಮನಿಸ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ನೋಡಿ, ಇವರ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಮುದ್ರೆಗಳು ಹಾಗೂ ಲಿಪಿಗಳು ಕೂಡ ಒಂದು. ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ಕಡೆಗಳಲ್ಲಿ ಸುಮಾರು 3,000ಕ್ಕೂ ಅಧಿಕ ಮುದ್ರೆಗಳು ದೊರಕಿವೆ. ಅನೇಕ ಮುದ್ರೆಗಳು ಯಾವ ರೀತಿಯಾಗಿದೆ? ಚೌಕಾಕಾರವಾಗಿ ಅಥವಾ ಆಯತಾಕಾರವಾಗಿ ಇರೋದನ್ನು ಗಮನಿಸಬಹುದಾಗಿದೆ. ಅವುಗಳ ಮೇಲೆ ಹಲವಾರು ಪ್ರಾಣಿಗಳ ಚಿತ್ರಗಳಿರುವುದನ್ನು ಕೂಡ ನಾವು ನೋಡಬಹುದು. ಇವರ ಲಿಪಿ ಯಾವ ರೀತಿ ಇತ್ತು ಅಂತಂದರೆ, ಇವರ ಲಿಪಿ ಚಿತ್ರಲಿಪಿಯಾಗಿದೆ. ಅಂದರೆ ಬಲದಿಂದ ಎಡಕ್ಕೆ ಬರೆಯಲ್ಪಡುವ ಒಂದು ಲಿಪಿಯಾಗಿತ್ತು, ಚಿತ್ರಲಿಪಿಯಾಗಿದ್ದು. ಯಾವ ರೀತಿ ಬರಿತಾಯಿದ್ರು? ನಾವು ಎಡದಿಂದ ಬಲಕ್ಕೆ ಬರಿತೀವಿ, ಆದರೆ ಇವರ ಒಂದು ಲಿಪಿ ಯಾವ ರೀತಿ ಇತ್ತು ಅಂದರೆ ಬಲದಿಂದ ಎಡಕ್ಕೆ ಬರೆಯಲಾಗ್ತಿತ್ತು ಇವರ ಒಂದು ಚಿತ್ರಲಿಪಿಯನ್ನು. ಅವರ ಒಂದು ಭಾಷೆ ಯಾವುದೆಂದು ಇದುವರೆಗೂ ತಿಳಿಯಲು ಸಾಧ್ಯವಾಗಿಲ್ಲ, ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಇದಿಷ್ಟು ಸಿಂಧೂ ಜನರ ನಗರ ಯೋಜನೆ, ಹಾಗೆ ಸಿಂಧೂ ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಅವರ ಒಂದು ಧಾರ್ಮಿಕ ಸ್ಥಿತಿಗತಿ ಅಲ್ವಾ, ಅವರ ಒಂದು ಮುದ್ರೆಗಳು, ಹಾಗೆ ಅವರ ಒಂದು ನಿರ್ಮಾಣ ಕಲೆ ಯಾವ ರೀತಿ ಇತ್ತು, ಅವರ ಒಂದು ಮೂರ್ತಿ ಶಿಲ್ಪ ಅಥವಾ ಶಿಲ್ಪಕಲೆ ಯಾವ ರೀತಿ ಇತ್ತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದಾಯಿತು. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಆಗುತ್ತೆ. ಭಾರತದ ಇತಿಹಾಸ, ದ್ವಿತೀಯ PUC ಭಾರತದ ಇತಿಹಾಸ. ನೆಕ್ಸ್ಟ್ ಲೆಸನ್ ಏನು? ವೈದಿಕ ಸಂಸ್ಕೃತಿ ಅಥವಾ ವೇದಗಳ ಸಂಸ್ಕೃತಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಆಗುತ್ತೆ. ಇದನ್ನು ನೆಕ್ಸ್ಟ್ನಲ್ಲಿ ನೋಡೋಣ. ಸೊ ಇದಿಷ್ಟು ನಿಮಗೆ ಈ ಒಂದು GPSTR, HSTR, PU ಕಾಲೇಜ್ ಲೆಕ್ಚರರ್, KSET, ನೆಟ್, ಕ್ರೈಸ್ ಈ ರೀತಿ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ಇದುವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಯಲ್ಲಿ ಬೆಲೈಕನ್ ಪ್ರೆಸ್ ಮಾಡಿ. ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನೋಟಿಫೈ ಆಗಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಮಾಡಿ. ಕೆಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಹಾಗೆ ಏನಾದರೂ ಹೇಳೋದಿದ್ರೆ ಅಥವಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದಿದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದಾಗಿದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ಈ ಒಂದು ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋಗೊಂದು ವಿರಾಮ ಹೇಳ್ತಾ ಇದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸ್ಟಡಿ ವೆಲ್ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.